ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ ಭವನದ ಆವರಣದಲ್ಲಿ ಜಿಲ್ಲಾ ಪಂಚಾಯಿತಿ ಹೊರಗುತ್ತಿಗೆಯಲ್ಲಿ ಚಾಲಕನಾಗಿ ಕರ್ತವ್ಯ ನಿರ್ವಹಿಸುತ್ತಿದ್ದ ಬಾಬು ಆತ್ಮಹತ್ಯೆ ಪ್ರಕರಣ ಇದೀಗ ರಾಜಕೀಯ ತಿರುವು ಪಡೆದಿದೆ. ಬಾಬು ಬರೆದಿರುವ ಡೆತ್ ನೋಟ್ನಲ್ಲಿ ಸಂಸದ ಡಾಕ್ಟರ್ ಕೆ ಸುಧಾಕರ್, ಟ್ರಾವೆಲ್ಸ್ ನಡೆಸುತ್ತಿದ್ದ ನಾಗೇಶ್ ಮತ್ತು ಮಂಜುನಾಥ್ ಎಂಬುವವರೇ ತನ್ನ ಸಾವಿಗೆ ಕಾರಣ ಎಂದು ಬರೆದಿದ್ದಾರೆ. ಹಾಗಾಗಿ ಸಂಸದರ ವಿರುದ್ಧ ಎಫ್ಐಆರ್ ದಾಖಲಿಸುವಂತೆ ಆಗ್ರಹಿಸಿ ಚಿಕ್ಕಬಳ್ಳಾಪುರದ ಶಿಡ್ಲಘಟ್ಟ ವೃತ್ತದಲ್ಲಿ ಪ್ರತಿಭಟನೆ ನಡೆಸಿದರು. ಜಿಲ್ಲಾ ಪಂಚಾಯಿತಿ ಹೊರಗುತ್ತಿಗೆ ಚಾಲಕ ಬಾಬು ಆತ್ಮಹತ್ಯೆ ಪ್ರಕರಣದ ಹಿನ್ನೆಲೆ ಕಾಂಗ್ರೆಸ್ ಮುಖಂಡರು ಹಾಗೂ ಕಾರ್ಯಕರ್ತರಿಂದ ಚಿಕ್ಕಬಳ್ಳಾಪುರ ನಗರದ ಶಿಡ್ಲಘಟ್ಟ ವೃತ್ತದಲ್ಲಿ ಸಂಸದ ಡಾಕ್ಟರ್ ಕೆ ಸುಧಾಕರ್ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ಡೆತ್ ನೋಟ್ನಲ್ಲಿ ನಮೂದು ಮಾಡಿರುವವರ ಮೇಲೆ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿದರು. ಕೈಯಲ್ಲಿ ಡೆತ್ ನೋಟ್ ಹಾಗೂ ಡಾಕ್ಟರ್ ಕೆ ಸುಧಾಕರ್ ಭಾವಚಿತ್ರ ಹಿಡಿದು ಸಂಸದರ ಬೆಂಬಲಿಗ ನಾಗೇಶ್, ಜಿಲ್ಲಾ ಪಂಚಾಯಿತಿ ಎಸ್ಡಿಎ ಮಂಜುನಾಥ್ ವಿರುದ್ಧ ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿದರು. ಸರ್, ಇವತ್ತಿನ ದಿನ ಬಾಬು ಅಂತ ಒಬ್ಬರು ನಮ್ಮ DC ಆಫೀಸಲ್ಲಿ ಗುತ್ತಿಗೆ ಆಧಾರದ ಮೇಲೆಗೆ ಡ್ರೈವಿಂಗ್ ಕಾರ್ಯನಿರ್ವಹಿಸ್ತಾ ಇದ್ದರು. ಅವ್ರಿಗೆ ನಾಗೇಶ್ ಅಂತೇಳಿ ಚಿಕ್ಕನಹಳ್ಳಿ ಅವರು, ಚಿಕ್ಕಾಡ್ಗೆನಹಳ್ಳಿ ಅವರು ನಾಗೇಶ್ ಅಂತೇಳಿ ಕಟ್ಟ ಸುಧಾಕರ್ ಅವರ ಬೆಂಬಲಿಗ ಹಾಗೂ ಲೆಕ್ಕಾಧಿಕಾರಿ ಮಂಜುನಾಥ್ ಅಂತೇಳಿ 15/1/2021 ಇವ್ರ ಹತ್ರ 15 ಲಕ್ಷ ಹಣ ಪಡೆದು 40 ಲಕ್ಷ ಕೇಳಿರ್ತಾರೆ. ಅದರಲ್ಲಿ 15 ಲಕ್ಷ ರೂಪಾಯಿ ಒಂದು ದಲಿತ ಕುಟುಂಬ, ಬಡ ಕುಟುಂಬದ ಒಬ್ಬ ವ್ಯಕ್ತಿ ಕೊಟ್ಟಿರ್ತಾರೆ. ಏನಕ್ಕೆ ಅವ್ರು ಸ್ಪಷ್ಟವಾಗಿ ಡೆತ್ ನೋಟಲ್ಲಿ ಬರೆದಿದ್ದಾರೆ. ನನಗೆ ಸರ್ಕಾರಿ ಕೆಲಸ ಅಂದರೆ ತುಂಬ ಇಷ್ಟ, ನಾನು ಸರ್ಕಾರಿ ಕೆಲಸದಲ್ಲಿ ನನ್ನ ಕೆಲಸ ಮಾಡಿಸ್ಕೊಡ್ತೀನಿ ಅಂಥೇಳಿ ಅವ್ರ ಹತ್ರ ದುಡ್ಡು ಪಡೆದು, ಅವ್ರಿಗೆ ಹಣ ಪಡೆದು ಇವತ್ತವರೆಗೂ ಅವ್ರಿಗೆ ಇದು ಮಾಡಿರಲ್ಲ. ಅವ್ರಿಗೆ ಕೆಲಸದ್ದು ಏನಂತ ಹೇಳಿರ್ತಾರೆ, ಸುಧಾಕರ್ ಅವರು MP ಸುಧಾಕರ್, ಇವಾಗ ಪ್ರೆಸೆಂಟ್ ಸುಧಾಕರ್, ಅವಾಗ ವೈದ್ಯಕೀಯ ಶಿಕ್ಷಣ ಸಚಿವರಾಗಿದ್ದರು. ಆ ಟೈಮಲ್ಲಿ ನಾನು ಮಾಡಿಸ್ಕೊಡ್ತೀನಿ ಅಂತೇಳಿ ನೋಡಿ FIR ಅಲ್ಲಿ ಫಸ್ಟ್ ಲೈನಲ್ಲಿ ಸ್ಪಷ್ಟವಾಗಿ ಬರೆದಿದ್ದಾರೆ. ನನ್ನ ಸಾವಿಗೆ ಕಾರಣ ಡಾಕ್ಟರ್ ಕೆ ಸುಧಾಕರ್ ಅಂತ ಬರೆದಿದ್ದಾರೆ. ಇನ್ನು 4 ಶೀಟು ಡೆತ್ ನೋಟ್ ಇದೆ. ನಮ್ಮ ಆಗ್ರಹ ಒಂದೇ ಸರ್, ದಲಿತ ಕುಟುಂಬ ಇನ್ನೂ ರೀಸೆಂಟಾಗಿ ಮದುವೆ ಆಗಿದೆ. ಪಾಪ ಆ ಹುಡುಗ ತೀರ್ಕೊಂಡಿದ್ದಾನೆ. ಇವತ್ತಲ್ಲೇ DC ಆಫೀಸಲ್ಲಿ ಹಿಂದೆ ಒಂದು ಚೇಂಬರಲ್ಲಿ ನೇಣು ಹಾಕ್ಕೊಂಡು ತೀರ್ಕೊಂಡಿದ್ದಾರೆ. ಅದರಿಂದ ಅವ್ರ ಕುಟುಂಬಕ್ಕೆ ನ್ಯಾಯ ದೊರಕಬೇಕು. ಇದ್ರ ಹಿಂದೆ ಕಾಣದ ಕೈಗಳು ಯಾವ್ಯಾವುದಿದೆ, ಯಾರ್ಯಾರು ಡೈರೆಕ್ಟ್ಲಿ ಇನ್ವಾಲ್ವ್ ಆಗಿದ್ದಾರೆ, ಇಂಡೈರೆಕ್ಟ್ಲಿ ಯಾರು ಇನ್ವಾಲ್ವ್ ಆಗಿದ್ದಾರೆ, ಅವ್ರಿಗೆ ಇದೆಲ್ಲ ಗೊತ್ತಾಗಬೇಕು ಅಂದರೆ ನಮಗೆ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ನಂಬಿಕೆ ಇದೆ. ಡಾಕ್ಟರ್ G ಪರಮೇಶ್ವರ್ ಸಾಹೇಬ್ರು ಹೋಮ್ ಮಿನಿಸ್ಟ್ರಿಗೂ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ಯಾವುದೇ ಒತ್ತಾಯಕ್ಕೂ ಮಣಿದಿರ MP ಸುಧಾಕರ್ ಅವ್ರ ಮೇಲೆ FIR ದಾಖಲಾಗಬೇಕು, ಕೂಲಂಕುಷವಾಗಿ ತನಿಖೆ ಆಗಬೇಕು. ಯಾರು ತಪ್ಪಿಸ್ತಿದ್ದಾರೆ ಅವ್ರಿಗೆ ಶಿಕ್ಷೆ ಕೊಡೋವಂಥ ಕೆಲಸ ಆಗಬೇಕು. ಇದು ನಮ್ಮ ಆಗ್ರಹ ಸರ್. ತೌಡನಹಳ್ಳಿ ರಮೇಶ್, CTV ನ್ಯೂಸ್, ಚಿಕ್ಕಬಳ್ಳಾಪುರ.